ಸ್ಯಾಂಡಲ್ವುಡ್ ಸೋಪ್ಗೆ ಅವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಬಿಟ್ರೆ ಅವರು ಸಹಿತ ಅದೇ ಸೋಪ್ ಹಚ್ಕೊಂಡೇ ಅಷ್ಟು ಬೆಳಗಾಗಿದ್ದಾರೆ ಅಂತ ಜಗತ್ ಅನ್ಕೊಂಡ್ಬಿಡುತ್ತೆ. ನಾನು ನನ್ನ ಪ್ರಕಾರ ರಮ್ಯಾ ಅವ್ರನ್ನೇ ಕರ್ಕೊಟ್ಟಿದ್ರು ತಪ್ಪಿರ್ಲಿಲ್ಲಪ್ಪ. ಸ್ಯಾಂಟ್ರೋಗೆ ಶಾರುಖ್ ಖಾನ್ ಬಂದ್ರೆ ಏನು, ಶಾರುಖ್ ಖಾನ್ ಸ್ಯಾಂಟ್ರೋಲ್ ಓಡಾಡ್ತಾನೆ. ಇಲ್ಲಿ ತನಕ 28 ದೇಶಗಳಲ್ಲಿದೆ, ಅದನ್ನ 80 ರಾಷ್ಟ್ರಗಳಿಗೆ ಎಕ್ಸ್ಪ್ಯಾಂಡ್ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಒಳ್ಳೇದು. ನಮಸ್ಕಾರ, ಸ್ಪೀಟ್ಲೆಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಮೈಸೂರ್ ಸ್ಯಾಂಡಲ್ ಸೋಪ್ ಕರ್ನಾಟಕದ ಹೆಮ್ಮೆ, ಅದೊಂಥರ ಕಲ್ಚರ್ ಆಫ್ ಕರ್ನಾಟಕ. ಮೈಸೂರ್ ಸ್ಯಾಂಡಲ್ ಸೋಪ್ ಇದೆಯಲ್ಲ, ಅದೊಂಥರ ಕಲ್ಚರ್ ಆಫ್ ಕರ್ನಾಟಕ. ಅದು ಈ ಮೈಸೂರು ಸ್ಯಾಂಡಲ್ ಸೋಪ್ ಇದ್ದಕ್ಕಿದ್ದ ಹಾಗೆ ಟ್ರೆಂಡಿಂಗ್ ಅಲ್ಲಿದೆ ಈಗ. ಕಾರಣ ವೆರಿ ಇಂಪಾರ್ಟೆಂಟು, ಅದಕ್ಕೆ 100 ವರ್ಷ ಶತಕದ ಸಂಭ್ರಮದಲ್ಲಿದೆ. ಅಟ್ ದ ಸೇಮ್ ಟೈಮ್ ಅದಕ್ಕೆ ತಮನ್ನಾ ಅವರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಿರೋದು. ಅದರಲ್ಲೂ 6.5 ಕೋಟಿ ರೂಪಾಯಿಗಳನ್ನ 2 ವರ್ಷದ ಮಟ್ಟಿಗೆ ಅಗ್ರಿಮೆಂಟ್ ಆಗ್ಬಿಟ್ಟಿದೆ. 2 ವರ್ಷದ ಮಟ್ಟಿಗೆ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತಾರೆ ಅಂತ. ಇದಕ್ಕೆ ಕನ್ನಡಿಗರ ಮತ್ತು ಕನ್ನಡ ಹೋರಾಟಗಾರರ ಆಕ್ರೋಶ ಸಹಜ. ಕರ್ನಾಟಕದ ಒಂದು ಬ್ರ್ಯಾಂಡು, ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕ ಸರ್ಕಾರದ ಒಂದು ಮಹತ್ತರ ನಿಗಮವಾಗಿ ವಿಶ್ವದಾದ್ಯಂತ ಹೆಸರು ಗಳಿಸಿರುವಂತಹ ಮೈಸೂರು ಸ್ಯಾಂಡಲ್ ಸೋಪ್ಗೆ ಕನ್ನಡದವರಲ್ಲದ ಬೇರೆಯವರನ್ನ ಕರ್ಕೊಂಡು ಬಂದು ಬ್ರ್ಯಾಂಡ್ ಅಂಬಾಸಿಡರ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ವಾದ. ಅಫ್ಕೋರ್ಸ್ ಸರಿಯಾಗಿದೆ ವಾದ. ಯಾಕೆ ಕನ್ನಡದಲ್ಲಿ ಇಡೀ ದೇಶವನ್ನು ರೀಚ್ ಮಾಡುವ ಖ್ಯಾತಿ ಇರುವ ಯಾವ ಸ್ಟಾರ್ ನಟರು ಇಲ್ವೇ, ಯಾವ ಸ್ಟಾರ್ ಪ್ಲೇಯರ್ಸು ಇಲ್ವೇ ಅಂದರೆ ನಾನು ಹೇಳ್ತಾ ಬರೀ ಸಿನಿಮಾ ಅಲ್ಲ, ಸಿನಿಮಾ ಇರ್ಬೋದು, ಸ್ಪೋರ್ಟ್ಸ್ ಪರ್ಸನ್ಸ್ ಇರ್ಬೋದು, ಯಾವುದೋ ಒಂದು ಕ್ಷೇತ್ರದಲ್ಲಿ ದೇಶಾದ್ಯಂತ ಹೆಸರು ಮಾಡಿರುವ ಯಾರನ್ನಾದರೂ ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ರೆ ಏನು ತಪ್ಪು ಅನ್ನೋದು ಕನ್ನಡಿಗರ ಪ್ರಶ್ನೆ. ಎಲ್ಲ ಬಿಟ್ಟು ತಮನ್ನಾ ಅವ್ರನ್ನ ಯಾಕೆ ಆಯ್ಕೆ ಮಾಡಿದ್ರು? ಮೇಕಪ್ ಅಲ್ಲಿ ತುಂಬಾ ಸ್ಮೂತ್ ಸ್ಕಿನ್ ಕಾಣುತ್ತೆ, ಹಾಲ್ನಂತ, ಮತ್ತೆ ಮಿಲ್ಕಿ ಬ್ಯೂಟಿ ಅಂತ ಬೇರೆ ಕರೀತಾರಲ್ಲ ಅವ್ರನ್ನ. ಸೊ ಹಾಗಾಗಿ ಸ್ಯಾಂಡಲ್ವುಡ್ ಸೋಪ್ಗೆ ಅವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿಬಿಟ್ರೆ ಅವರು ಸಹಿತ ಅದೇ ಸೋಪ್ ಹಚ್ಕೊಂಡೇ ಅಷ್ಟು ಬೆಳಗಾಗಿದ್ದಾರೆ ಅಂತ ಜಗತ್ ಅನ್ಕೊಂಡ್ಬಿಡುತ್ತೆ ಅಂತ ಮೈಸೂರು ಸ್ಯಾಂಡಲ್ ಸೋಪ್ ನಿಗಮದವ್ರು ಅಂದ್ಕೊಂಡ್ರು ಅಂತ ಅನ್ಸುತ್ತೆ. ಸೊ ಹಾಗಾಗಿ ಪಾಪ ಕರೆದು 6.5 ಕೋಟಿ ಡೀಲ್ ಮಾತಾಡಿಕೊಂಡು ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಮಾಡಿದ್ದಾರೆ. ಇವತ್ತು ಅಧಿಕೃತವಾಗಿ ಕರ್ನಾಟಕ ಸರ್ಕಾರದ ವಾರ್ತಾ ಇಲಾಖೆಯಿಂದನೋ ಅಥವಾ ನಿಗಮದಿಂದನೋ ಕೊಟ್ಟಿರುವಂತಹ ಜಾಹೀರಾತಿನಲ್ಲಿ ಎಲ್ಲ ಪತ್ರಿಕೆಗಳಲ್ಲೂ ಸಹಿತ ಮತ್ತೊಮ್ಮೆ ಅದನ್ನು ಸ್ಪಷ್ಟಪಡಿಸಿದ್ದಾರೆ, ತಮನ್ನಾ ಅವರು ಈ ಸೋಪ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತಾರೆ ಅಂತ. ಹೆಂಗ್ ಸ್ವಾಮಿ ಹಿಂಗಾದ್ರೆ? ಮಾತೆತ್ತಿದ್ರೆ ಕನ್ನಡದ ಅಸ್ಮಿತೆ, ಕನ್ನಡಿಗರ ಹೆಸರನ್ನು ಅದಕ್ಕಿಡಬೇಕು, ಕನ್ನಡಿಗರ ಹೆಸರನ್ನು ಇದಕ್ಕಿಡಬೇಕು, ಅದಕ್ಕೆ ಯಾಕೆ ಬೇರೆಯವ್ರ ಹೆಸರಿಟ್ಟಿದ್ದೀರಾ, ಇದಕ್ಕೆ ಯಾಕೆ ನಾರ್ತಿಗಳ ಹೆಸರಿಟ್ಟಿದ್ದೀರಾ ಅಂತ ಪ್ರಶ್ನೆ ಮಾಡುವ ಸರ್ಕಾರವು ಮತ್ತು ಕೆಲವರು ಇವಾಗ ಇದನ್ನು ಡಿಫೆಂಡ್ ಮಾಡ್ಕೊಳ್ಳೋದು ಹೆಂಗೆ? ಯಾಕೆ ಇಲ್ಲಿಲ್ವಾ? ನಾನು ನನ್ನ ಪ್ರಕಾರ ರಮ್ಯಾ ಅವ್ರನ್ನೇ ಕರ್ಕೊಟ್ಟಿದ್ರು ತಪ್ಪಿರ್ಲಿಲ್ಲಪ್ಪ. ತಮನ್ನಾಗಿಂತ ರಮ್ಯಾ ಸೂಪರ್ ಆಗಿದ್ದಾರೆ ಇವಾಗಲೂ. ರಮ್ಯಾ ಅವ್ರದ್ದೊಂದು ಪೋಸ್ಟ್ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಮೈಸೂರು ಸ್ಯಾಂಡಲ್ ಸೋಪ್ಗೆ ಯಾವ ಬ್ರ್ಯಾಂಡ್ ಅಂಬಾಸಿಡರ್ಗಳು ಬೇಕಾಗಿಲ್ಲ, ಯಾಕಂದ್ರೆ ಬ್ರ್ಯಾಂಡ್ ಅಂಬಾಸಿಡರ್ಗಳು ಯಾವತ್ತೂ ಆ ಸೋಪನ್ನು ಹಚ್ಕೊಳ್ಳಲ್ಲ. ಅಂದ್ರೆ ಯಾವ ಬ್ರ್ಯಾಂಡ್ ಆದ್ರೂ ಅಷ್ಟೇ, ಅವ್ರು ಆ ಬ್ರ್ಯಾಂಡ್ ಯೂಸ್ ಮಾಡಬೇಕು ಅಂತಿಲ್ಲ, ಆ ಬ್ರ್ಯಾಂಡ್ಗೆ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬರ್ತಾರಷ್ಟೇ. ಸ್ಯಾಂಟ್ರೋಗೆ ಶಾರುಖ್ ಖಾನ್ ಬಂದ್ರೆ ಏನು, ಶಾರುಖ್ ಖಾನ್ ಸ್ಯಾಂಟ್ರೋಲ್ ಓಡಾಡ್ತಾನೆ? ಇಲ್ಲ. ಕೊಹ್ಲಿ ಡ್ರೀಮ್ 11 ಬಂದ್ರೆ ಏನು, ಕೊಹ್ಲಿ ಡ್ರೀಮ್ 11 ಆಡ್ತಾನ? ಇಲ್ಲ. ಅದು ಹಂಗೆ, ಅದು ಬ್ರ್ಯಾಂಡ್ ಅಂಬಾಸಿಡರ್ಗಳು ಅಷ್ಟೇ, ಒಂದು ಮುಖ. ಸೊ ಹಾಗಾಗಿ ಕನ್ನಡದಲ್ಲೂ ಬಹಳ ದೊಡ್ಡ ಹೆಸರು ಮಾಡಿರುವ ಯಾರಿಗಾದ್ರೂ ಅವಕಾಶ ಕೊಡ್ಬೋದಿತ್ತು. ಅಂದ್ರೆ ನಾನು ಸೋಪ್ ವಿಚಾರಕ್ಕೆ ಬಂದಾಗ ನಾನು ಹೇಳ್ತಾ ಇರೋದು, ಆಯ್ತು ಸ್ಟಾರ್ ನಟರನ್ನೇ ಯಾರನ್ನಾದ್ರೂ ಆಯ್ಕೆ, ಸುದೀಪ್ ಅವ್ರನ್ನ ಆಯ್ಕೆ ಮಾಡ್ಬೋದಿತ್ತು, ಯಶ್ ಅವ್ರನ್ನ ಆಯ್ಕೆ ಮಾಡ್ಬೋದಾಗಿತ್ತು. ಇದಾರಲ್ಲ ದೇಶಾದ್ಯಂತ ಹೆಸರು ಮಾಡಿರುವ ಸ್ಟಾರ್ ನಟರು ಕರೆದುಕೊಡ್ಬೋದಿತ್ತು. ರಿಷಬ್ ಶೆಟ್ಟಿ ಅವ್ರನ್ನ ಮಾಡ್ಬೋದಿತ್ತು. ಏನು ಈ ರಿಷಬ್ ಶೆಟ್ಟಿ ಅವರು ಈ ಸೋಪ್ ಯೂಸ್ ಮಾಡಿ ಚೆನ್ನಾಗಿದೆ ಅಂತ ಹೇಳಕ್ಕೇನು ಅವ್ರ ಮಖಕ್ಕೆ ಹಚ್ಕೊಂಡು ನೊರೆ ಹಿಂಗೆ ಹೊಡ್ಕೊಂಡು ಹಿಂಗೆಲ್ಲ ಮಾಡ್ಕೊಂಡೇ ಮಾಡ್ಬೇಕಾ? ಏನಿಲ್ಲಲ್ಲ. ಹೌದು, ಅರ್ಥ ಆಗುತ್ತೆ. ಒಂದು ಸೋಪ್ನ ಬ್ರ್ಯಾಂಡ್ ಮಾಡಬೇಕಾದ್ರೆ ಯೂಶಲಿ ಲಕ್ಸ್ಗೆ ಹೆಣ್ಮಕ್ಳೇ ಬರ್ತಾರೆ, ರೆಕ್ಸೋನಾಗೆ ಹೆಣ್ಮಕ್ಳೇ ಬರ್ತಾರೆ. ಹೌದಪ್ಪ, ಇಲ್ಲ ಅಂತ. ಇಲ್ಲೂ ಮೈಸೂರು ಸ್ಯಾಂಡಲ್ ಹೆಣ್ಮಕ್ಳೇ ಬರಬೇಕು ಅಂತ ನೀವು ಯೋಚನೆ ಮಾಡಿದ್ರೆ, ಈ ಹಿಂದೆ ಧೋನಿ ಅವ್ರನ್ನ ಇದೇ ಮೈಸೂರು ಸ್ಯಾಂಡಲ್ ಸೋಪಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಕೊಂಡು ಸಕ್ಸಸ್ ಆಗಿರ್ಲಿಲ್ವೇ? ಇದೇ ಮೈಸೂರು ಸ್ಯಾಂಡಲ್ ಸೋಪಿಗೆ ಧೋನಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರಲ್ಲ, ಸಕ್ಸಸ್ ಆಯ್ತಲ್ಲ ಅದು ಕ್ಯಾಂಪೇನು. ಸೊ ಮತ್ತೆ ನಾನು ಹೇಳ್ತಾ ಇರೋದು, ಇವತ್ತೇನು ದೀಪಿಕಾ ಪಡುಕೋಣೆ ಎಷ್ಟು ಪೀಕ್ನಲ್ಲೋ, ರಶ್ಮಿಕಾ ಮಂದಣ್ಣ ಅಷ್ಟು ಪೀಕ್ನಲ್ಲೋ, ರಶ್ಮಿಕಾ ಮಂದಣ್ಣ ಹಾಕೋಬೋದಿತ್ತು ನೀವು ಹಂಗಿದ್ದಿದ್ರೆ. ಕನ್ನಡದ ಹುಡುಗಿನೇ ಅಲ್ವಾ, ಕರೆದು ನಮ್ಮ ಕರ್ನಾಟಕದ ಬ್ರ್ಯಾಂಡು ಇದಕ್ಕೊಂದು ಸಪೋರ್ಟ್ ಮಾಡಿ. ಹೆಂಗಿತ್ತು ಅಂದರೆ, ಮುಂಚೆ ಕರ್ನಾಟಕ ಸರ್ಕಾರದ ವ್ಯಾಪ್ತಿಗೆ ಬರುವ ಯಾವುದೇ ಬ್ರ್ಯಾಂಡ್, ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ನಂದಿನಿ ಹಾಲ್ಗೆ ಅಪ್ಪು ಸರು, ಅಣ್ಣ ಅವರು ಎಲ್ಲ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು.
ಏನು ಅಪ್ಪು ಸರ್ ಏನು ದುಡ್ಡು ಕಾಸು ಎಕ್ಸ್ಪೆಕ್ಟ್ ಮಾಡಿದ್ರ, ಅಣ್ಣವ್ರೇನು ಕಾಸು ಎಕ್ಸ್ಪೆಕ್ಟ್ ಮಾಡಿದ್ರ, ರೈತರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಿಂತಿದ್ರು ನಂದಿನಿ ಜೊತೆಗೆ. ಹಾಗೆ ಹೇಳ್ತಾ ಇರೋದು, ಇವತ್ತೇನು ಉಚಿತವಾಗಿ ಬಂದ್ ಮಾಡಿ ಅಂತ ಯಾರಿಗೇನು ಕೇಳೋದು ಬೇಡ. ಏನು ಕೊಡ್ತಾ ಇದ್ದೀರೋ ಅದನ್ನೇ ನಮ್ಮ ಸ್ಟಾರ್ ನಟರಿಗೆ ಕೊಟ್ಟು ನಮ್ಮ ಇಲ್ಲಿನ ಸಂಸ್ಕೃತಿಯನ್ನ ಉಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿರುವ ನಮ್ಮ ಸ್ಟಾರ್ಗಳಿಗೆ ಕೊಟ್ಟು ಅವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ತೋರಿಸಿ ಸೋಪನ್ನ ಪ್ರಮೋಟ್ ಮಾಡಿದ್ರೆ ಏನ್ ತಪ್ಪಾಗ್ತಿತ್ತು? ತಮನ್ನಾ ಇಸ್ ನಾಟ್ ಇನ್ ಪೀಕ್ ಟುಡೇ. ಏನ್ ಪೀಕಲ್ಲಿ ಏನಿಲ್ಲ. ಅದೇ ಯಾರು ರಶ್ಮಿಕಾ ಮಂದಣ್ಣ ಇರುವಷ್ಟು ಪೀಕ್ನಲ್ಲೋ, ಪೂಜಾ ಹೆಗಡೆ ಇರುವಷ್ಟು ಪೀಕ್ನಲ್ಲೋ ಇಲ್ಲ, ಯಶ್ ಇರುವಷ್ಟು ಪೀಕ್ನಲ್ಲೋ, ಸುದೀಪ್ ಅವ್ರು ಇರುವಷ್ಟು ಪೀಕ್ನಲ್ಲೋ, ರಿಷಬ್ ಶೆಟ್ಟಿ ಅವ್ರು ಇರುವಷ್ಟು ಪೀಕ್ನಲ್ಲೋ ಇಲ್ವಲ್ಲ. ನಮ್ಮ ಅನಿಲ್ ಕುಂಬ್ಳೆ ಅವ್ರಿಗೋ, ವೆಂಕಟೇಶ್ ಪ್ರಸಾದ್ ಅವ್ರಿಗೋ, ರಾಹುಲ್ ದ್ರಾವಿಡ್ ಅವ್ರಿಗೋ, KL ರಾಹುಲ್ ಅವ್ರಿಗೋ ಕರೆದು ಕೇಳಿದ್ರು ತಪ್ಪೇನಿತ್ತು? ಹೇಳೋದು ಅವಕಾಶಗಳಿತ್ತು. ಇಲ್ಲಿ ಯಾರೂ ಇಲ್ಲ, ಇಲ್ಲಪ್ಪ ಕರ್ನಾಟಕದಲ್ಲಿ ಸಾಧಕರೇ ಇಲ್ಲ ಅನ್ನಂಗಿದ್ರೆ ಅವಾಗ ಟೆನ್ಷನ್. ಕರ್ಕೊಂಬರ್ಬೇಕು, ತಮಿಳ್ನಾಡಿಂದ ಕರ್ಕೊಬರ್ಬೇಕು, ಆಂಧ್ರದಿಂದ ಕರ್ಕೊಬರ್ಬೇಕು, ಭೋಜ್ಪುರಿಂದ ಕರ್ಕೊಬರ್ಬೇಕು ಅಂತ ಪಾಪ ಅವಾಗ ಯೋಚನೆ ಮಾಡ್ಬೋದಾಯ್ತು. ಇದರಲ್ಲ ಸ್ವಾಮಿ ಇಲ್ಲಿ. ಹೀಗಿರುವಾಗ ಮತ್ತೆ ನಾನು ಹೇಳ್ತಾ ಇರೋದು, ಇಷ್ಟೆಲ್ಲ ವಿರೋಧದ ಮಧ್ಯೆಯೂ ಕರ್ನಾಟಕ ಸರ್ಕಾರ ಮತ್ತೆ ಸ್ಪಷ್ಟವಾಗಿ ತನ್ನ ಜಾಹೀರಾತಿನಲ್ಲಿ ಹೇಳಿದೆ ಅವರೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತಾರೆ ಅಂತ. ಈಗೇನ್ ಮಾಡ್ಬೇಕು? ಹೋರಾಟಗಾರರು ಯಾರನ್ನು ಪ್ರಶ್ನೆ ಮಾಡ್ಬೇಕು ಇವಾಗ? ಏನ್ ಸಣ್ಣಿಲ್ಲಲ್ಲ ರೀ, 6.5 ಕೋಟಿ ಇದೆ. ಇವಾಗ ಅದರ ವ್ಯಾಪ್ತಿಯನ್ನ ಇಲ್ಲಿ ತನಕ 28 ದೇಶಗಳಲ್ಲಿದೆ, ಅದನ್ನ 80 ರಾಷ್ಟ್ರಗಳಿಗೆ ಎಕ್ಸ್ಪ್ಯಾಂಡ್ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಒಳ್ಳೇದು. 80 ರಾಷ್ಟ್ರಗಳಿಗೆ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ ತಮನ್ನಾ ಅವ್ರ ಫೇಸ್ ಏನ್ ಹೆಲ್ಪ್ ಮಾಡ್ಲಿಕ್ಕಿಲ್ಲ ನಿಮ್ಗೆ. ಬರೀ ಆನ್ಲೈನ್ ಸೇಲ್ನಲ್ಲೇ 100 ಕೋಟಿ ರೀಚ್ ಮಾಡಬೇಕು ಅಂತ ಈ ಸಲದ ಟಾರ್ಗೆಟ್ ಇಟ್ಕೊಂಡಿದೀವಿ ಅಂತ ಇವತ್ತು ಜಾಹೀರಾತಿನಲ್ಲಿದೆ. ಆ 100 ಕೋಟಿ ಟಾರ್ಗೆಟ್ ರೀಚ್ ಮಾಡಕ್ಕೆ ತಮನ್ನಾ ಕೊಟ್ಟರು 6 ಕೋಟಿ ಹೆಲ್ಪ್ ಆಗುತ್ತೆ ಅಂತ ನನಗನ್ಸಲ್ಲ. ಮೈಸೂರು ಸ್ಯಾಂಡಲ್ ಸೋಪ್ಗೆ ರಮ್ಯಾ ಅವರು ಹೇಳಿದ ಹಾಗೆ ಪ್ರತಿ ಕನ್ನಡಿಗನೂ ಬ್ರ್ಯಾಂಡ್ ಅಂಬಾಸಿಡರ್, ಪ್ರತಿ ಕನ್ನಡಿಗನೂ ಮೈಸೂರು ಸ್ಯಾಂಡಲ್ ಸೋಪ್ನ ಬ್ರ್ಯಾಂಡ್ ಅಂಬಾಸಿಡರ್. ಯಾಕಂದ್ರೆ ಇವತ್ತು ನಮ್ಮ ಮನೇಲಿ ಯೂಸ್ ಮಾಡ್ತೀವಿ. ಆ ಘಮಕ್ಕೆ, ಅದರಲ್ಲಿ ಮೈಸೂರು ಸ್ಯಾಂಡಲ್ ಗೋಲ್ಡ್ ಅಂತ ಒಂದು ಸೋಪ್ ಬರುತ್ತೆ, ಹಚ್ಕೊಂಡು ನೋಡಿ, ಘಮ 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 ಅನ್ನತ್ರಿ, ಇಡೀ ಮನೆ ರೂಮ್ ಫ್ರೆಶ್ನರೇ ಬೇಡ. ಆ ತರಹದ ಚಂದದ ಸೋಪ್ ಇವತ್ತಿಗೂ ಸಹಿತ ಅದೇ ನಮ್ದು. ನಾನು ಇವತ್ತು ಪ್ಯಾಕಿಂಗ್ ಮನ್ಸ್ ಮಾಡಿದ್ರೆ ಏನೇನೋ ಮಾಡ್ಬೋದು, ಬ್ಯೂಟಿಫೈ, ಬಟ್ ಅದರ ಅಥೆಂಟಿಸಿಟಿ ಇದೆಯಲ್ಲ. ಸೊ ಅಂದ್ರೆ ಅದು ಅವತ್ತಿಂದ ಇವತ್ತಿನ ತನಕ ಮೈಸೂರು ಸ್ಯಾಂಡಲ್ ಸೋಪ್ ಅಂದ್ರೆ ಆನೆದೊಂದು ಸಿಂಬಲ್ಲು, ಆ ಟೆಕ್ಸ್ಟ್ ರೆಡ್ ಕಲರಲ್ಲಿ, ಆ ಗ್ರೀನ್ ಕಲರ್ದು ಸ್ಯಾಂಡಲ್ ಕಲರ್ನಲ್ಲಿ ಬಾಕ್ಸ್, ಅದು ಹಂಗೆ ಅಷ್ಟೇ. ಆ ಚಂದವನ್ನು ಇವತ್ತಿಗೂ ಮೇಂಟೈನ್ ಮಾಡ್ಕೊಂಡು ಬಂದಿದೆ ಅದು. ಮೈಸೂರು ಸ್ಯಾಂಡಲ್ ಸೋಪ್ ಅಂದ್ರೆ ಗಂಧದ ತುಂಡಲ್ಲೇ ಸ್ನಾನ ಮಾಡ್ದಂಗೆ. ಸೊ ಅಂತಹ ಸೋಪ್ಗೆ ಹಾಲಿನಂತ ಬಿಳುಪು ಇರುವಂತ ನಮ್ಮ ತಮನ್ನಾ ಅವ್ರನ್ನ ಕರ್ಕೊಂಬಂದು ನೀವು 6.5 ಕೋಟಿ ಕೊಟ್ಟು ಕರ್ಕೊಂಬಂದು ಇವಾಗ ನೀವು ಅವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿ ಆಡ್ಸ್ ಗೀಡ್ಸ್ ಎಲ್ಲ ಶೂಟ್ ಮಾಡಿ, ಏನಪ್ಪ ಕನ್ನಡದ ಅಸ್ಮಿತೆ, ಕನ್ನಡಿಗರ ಅಸ್ಮಿತೆ ಅಂತೆಲ್ಲ ಮಾತನಾಡುವ ನಾವುಗಳು, ಸರ್ಕಾರವು ಈ ವಿಚಾರದಲ್ಲಿ ಏಕೆ ಇಂತಹ ತಪ್ಪನ್ನು ಮಾಡಿತು ಅಂತ ಕ್ವಶನ್ ಮಾರ್ಕ್ ಕಾಡ್ತಾ ಇದೆ. ನಿಮ್ಮ ಪ್ರಕಾರ ಯಾರು ಮೈಸೂರು ಸ್ಯಾಂಡಲ್ ಸೋಪ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಬಹುದು? ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.